ಆಗಸ್ಟ್ 5 ಶ್ರಾವಣ ಮಾಸ ಬರುವ ಒಳಗಡೆ ನಿಮ್ಮ ಮನೆಗೆ ಈ 4 ವಸ್ತುಗಳನ್ನು ತಂದರೆ ಅಖಂಡ ರಾಜಯೋಗ. ಆಗಸ್ಟ್ 5ನೇ ತಾರೀಕು ಶ್ರಾವಣ ಮಾಸ ಪ್ರಾರಂಭವಾಗುತ್ತಿದೆ. ಶ್ರಾವಣ ಮಾಸ ಅಂದ ಕೂಡಲೇ ಪ್ರತಿ ಮನೆಯಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ. ಈ ಶ್ರಾವಣ ಮಾಸದ ತಿಂಗಳಿನಲ್ಲಿ ಬೆಳಿಗ್ಗೆ ಸಾಯಂಕಾಲ ಪ್ರತಿ ಮನೆಯಲ್ಲೂ ಅಮ್ಮನವರ ಪೂಜೆಗಳಿಂದ ಕಳಕಳೆಯಿಂದ ಇರುತ್ತದೆ. ಎಲ್ಲ ಮಾಸಗಳಲ್ಲಿ ಶ್ರಾವಣ ಮಾಸ ತುಂಬಾ ಪವಿತ್ರವಾದದ್ದು. ಶ್ರೀ ಮಹಾವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿ ಈ ಶ್ರಾವಣ ಮಾಸ ಅಂದರೆ ಮಹಾ ಪ್ರೀತಿಕರವಾದದ್ದು. ಈ ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ಮಾಡುವ ಪ್ರತಿ ಪೂಜೆಗೂ ಅದರದೇ ಆದ ಪುಣ್ಯ ಫಲ ಲಭಿಸುತ್ತದೆ. ಈ ಮಾಸದಲ್ಲಿ ಎಷ್ಟೋ ಶುಭ ಕಾರ್ಯಗಳು ಜರುಗುತ್ತದೆ. ಒಳ್ಳೆಯ ಕೆಲಸಗಳೆಲ್ಲ ಕೂಡ ಈ ತಿಂಗಳಿನಲ್ಲಿ ಮಾಡುವುದರಿಂದ ಶುಭ ಫಲಿತಾಂಶಗಳನ್ನು ಕೊಡುತ್ತದೆ. ಆದರೆ ಈ ಶ್ರಾವಣ ಮಾಸ ಪ್ರಾರಂಭ ಆಗುವುದರೊಳಗೆ ಈ 4 ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತಂದು ನಿಮ್ಮ ಪೂಜೆ ಕೋಣೆಯಲ್ಲಿ ಇಟ್ಟರೆ ಐಶ್ವರ್ಯ ಆಸ್ತಿ ಅನ್ನುವುದು ಲಭಿಸುತ್ತದೆ. ಲಕ್ಷ್ಮೀದೇವಿಯ ಕೃಪೆಯಿಂದ ನೀವು ಕುಬೇರರಾಗಿ ಬದಲಾಗುತ್ತೀರಾ. ಈ ದೈವ ವಸ್ತುಗಳನ್ನು ತಂದು ನಿಮ್ಮ ಪೂಜೆ ಕೋಣೆಯಲ್ಲಿ ಇಟ್ಟುಕೊಂಡರೆ ನೀವು ಮಾಡುವಂತಹ ಪೂಜೆಗೆ 100ರಷ್ಟು ಫಲಿತಾಂಶ ಕೊಡುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ. ಹಾಗಾಗಿ ಶ್ರಾವಣ ಮಾಸ ಶುರುವಾಗುವುದರೊಳಗೆ ಅಂದರೆ ಆಗಸ್ಟ್ 5ರ ಒಳಗೆ ನಿಮ್ಮ ಮನೆಗೆ ತರಬೇಕಾದ ಆ ವಸ್ತುಗಳು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುತ್ತಾರೆ. ಆದರೆ ಶ್ರಾವಣ ಮಾಸದಲ್ಲಿ ತುಳಸಿ ಗಿಡಕ್ಕೆ ಖಂಡಿತವಾಗಿ ಪೂಜೆ ಮಾಡಬೇಕು. ತುಳಸಿ ಗಿಡಕ್ಕೆ ಮಾಡುವ ಪೂಜೆಗಳಿಂದ ನಿಮ್ಮ ಮನೆಗೆ ಅಖಂಡ ರಾಜಯೋಗ ಲಭಿಸುತ್ತದೆ. ತುಳಸಿ ಗಿಡದಲ್ಲಿ ಸಮಸ್ತ ದೇವತೆಗಳು ಇರುತ್ತಾರೆ. ಈ ಶ್ರಾವಣ ಮಾಸದಲ್ಲಿ ತುಳಸಿ ಗಿಡವನ್ನು ಪೂಜಿಸಿದರೆ ಸಕಲ ದೇವತೆಗಳನ್ನು ಪೂಜಿಸಿದ ಹಾಗೇನೆ. ಹಾಗಾಗಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲವೆಂದರೆ ಈ ಶ್ರಾವಣ ಮಾಸ ಬರುವುದರ ಒಳಗೆ ಮನೆಗೆ ಒಂದು ತುಳಸಿ ಗಿಡವನ್ನು ತಂದುಕೊಳ್ಳಿ. ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರದ ದಿನದಲ್ಲಿ ತುಳಸಿಯನ್ನು ಪೂಜಿಸಿದರೆ 100ರಷ್ಟು ಪುಣ್ಯಫಲ ಲಭಿಸುತ್ತದೆ. ಪ್ರತಿ ಶ್ರಾವಣ ಶುಕ್ರವಾರದ ದಿನ ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ತುಳಸಿ ಕಟ್ಟೆಯ ಬಳಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ತುಳಸಿ ಕಟ್ಟೆಯನ್ನು 3 ಪ್ರದಕ್ಷಿಣೆ ಹಾಕಬೇಕು. ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಕಟಾಕ್ಷ ಇರುತ್ತದೆ. ನೀವು ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತದೆ. ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಗೆ ತರಬೇಕಾದ 2ನೇ ವಸ್ತು ಅಂದರೆ ನಲುಗು ಸಾಮಾನು. ಪೂಜೆ ಸಾಮಾನುಗಳನ್ನು ಮಾರುವಂತಹ ಅಂಗಡಿಯಲ್ಲಿ ಹೋಗಿ ನಲುಗು ಸಾಮಾನು ಕೊಡಿ ಅಂದರೆ ಅವರು ಕೊಡುತ್ತಾರೆ. ಅದರಲ್ಲಿ ಅರಿಶಿಣ, ಕುಂಕುಮ, ಬಳೆಗಳು, ಕಣ್ಣು ಕಾಡಿಗೆ, ಚಿಕ್ಕ ಕನ್ನಡಿ, ಬಾಚಣಿಕೆ ಇವೆಲ್ಲ ಇರುತ್ತದೆ. ಈ ವಸ್ತುಗಳೆಲ್ಲ ಲಕ್ಷ್ಮೀದೇವಿಗೆ ತುಂಬ ಇಷ್ಟವಾದ ವಸ್ತುಗಳು. ಹಾಗಾಗಿ ಈ ಶ್ರಾವಣ ಮಾಸ ಬರುವುದರ ಒಳಗೆ ಈ ನಲುಗು ಸಾಮಾನು ತಂದು ಪೂಜೆ ಮನೆಯಲ್ಲಿ ಇಟ್ಟುಕೊಳ್ಳಿ. ಈ ರೀತಿ ಇಡುವುದರಿಂದ ಶ್ರಾವಣ ಮಾಸದಲ್ಲಿನ ಶುಕ್ರವಾರದ ದಿನ ರಾತ್ರಿ ವೇಳೆಯಲ್ಲಿ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬಂದು ನಿಮ್ಮ ಭಕ್ತಿಗೆ ಮೆಚ್ಚಿ ಈ ನಲುಗು ಸಾಮಾನನ್ನು ಧರಿಸುತ್ತಾಳೆ. ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಗೆ ತರಬೇಕಾದ 3ನೇ ವಸ್ತು ಗೋಮಾತೆಯ ಫೋಟೋ ಅಥವಾ ಗೋಮಾತೆಯ ವಿಗ್ರಹವನ್ನಾಗಲಿ ಮನೆಯಲ್ಲಿ ತಂದು ಪೂಜೆ ಮನೆಯಲ್ಲಿ ಇಟ್ಟುಕೊಳ್ಳಿ. ಶ್ರಾವಣ ಮಾಸದಲ್ಲಿ ಮಾಡುವಂತಹ ಪೂಜೆಗೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಗೋಮಾತೆ ಸಕಲ ದೇವತೆಗಳ ಸ್ವರೂಪ. ಗೋಮಾತೆಯಲ್ಲಿ ಶ್ರೀ ಲಕ್ಷ್ಮೀದೇವಿ ಇರುತ್ತಾಳೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರ ಪೂಜೆ ಮನೆಯಲ್ಲಿ ಖಂಡಿತವಾಗಿ ಗೋಮಾತೆಯ ಫೋಟೋ ಇರಬೇಕು. ಮುಖ್ಯವಾಗಿ ಈ ಶ್ರಾವಣ ಮಾಸದಲ್ಲಿ ಹಣದ ಸಮಸ್ಯೆ ಇರುವವರು ನೆನೆಸಿದ ಕಡಲೆ ಪಪ್ಪನ್ನು ಗೋಮಾತೆಗೆ ತಿನ್ನಿಸಿದರೆ ನಿಮ್ಮ ಮನೆಯಲ್ಲಿ ಹಣಕ್ಕೆ ಕೊರತೆ ಇರುವುದಿಲ್ಲ. ಹಣ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅನ್ನುವವರು ಗೋಮಾತೆಗೆ ಬೆಲ್ಲವನ್ನು ತಿನ್ನಿಸಿ. ಹಾಗೇನೆ ಈ ಶ್ರಾವಣ ಮಾಸದಲ್ಲಿ ಖಂಡಿತವಾಗಿ ತಂದು ಇಟ್ಟುಕೊಳ್ಳಬೇಕಾದ ವಸ್ತು ಅಂದರೆ ನವಿಲುಗರಿ. ಈ ಶ್ರಾವಣ ಮಾಸ ಬರುವುದರ ಒಳಗೆ ನವಿಲುಗರಿಯನ್ನು ತಂದು ನಿಮ್ಮ ಮನೆಯ ಪೂಜೆ ಕೋಣೆಯಲ್ಲಿ ಇಡಿ. ಇದರಿಂದ ಲಕ್ಷ್ಮೀದೇವಿ ಸಂತೋಷಿಸುತ್ತಾಳೆ. ಶ್ರೀಕೃಷ್ಣ ಪರಮಾತ್ಮ, ವೆಂಕಟೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲುಗರಿ ಅಂದರೆ ತುಂಬ ಇಷ್ಟ. ಅದರಿಂದ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಣದ ಕೊರತೆ ಸಹ ಇರುವುದಿಲ್ಲ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.